ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಅದು ಅಣ್ಣಯ್ಯ ಧಾರಾವಾಹಿಯ ಕಲಾವಿದರ ಫ್ಯಾಮಿಲಿ ಫೋಟೋ ಇಲ್ಲಿದೆ ವೀಕ್ಷಕರೇ. ಸೊ ಯಾರೆಲ್ಲ ಅಣ್ಣಯ್ಯ ಧಾರಾವಾಹಿಯ ಕಲಾವಿದರ ಫ್ಯಾಮಿಲಿ ಫೋಟೋ ನೋಡಬೇಕು ಅಂತ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ದಯವಿಟ್ಟು ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗಂತೂ ಆಸೆ ಇರುತ್ತೆ ಅವರ ಫ್ಯಾಮಿಲಿ ಫೋಟೋ ಹೇಗಿರುತ್ತೆ ಅಂತ. ಸೊ ಅದೇ ರೀತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಹೊಸ ವ್ಯೂವರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇದೇ ರೀತಿಯಾದ ಸೀರಿಯಲ್ ಬಗ್ಗೆ ನ್ಯೂಸ್ಗಳಿರ್ಬೋದು, ಅಪ್ಡೇಟ್ಗಳಿರ್ಬೋದು ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮೊದಲನೇದಾಗಿ ಬರೋದಾದ್ರೆ ಅಣ್ಣಯ್ಯ ಧಾರಾವಾಹಿಯ ನಾಯಕ ನಟಿ ಪಾತ್ರವನ್ನು ವಹಿಸಿಕೊಂಡಿರುವ ನಿಶಾ ಅವರ ಫ್ಯಾಮಿಲಿ ಫೋಟೋನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಸೊ ಇವರ ತಂದೆಯ ಹೆಸರು ರವಿಕೃಷ್ಣ ಅಂತ ಹಾಗೂ ತಾಯಿಯ ಹೆಸರು ಉಷಾ ಅಂತ ವೀಕ್ಷಕರೇ ಅವರ ಫ್ಯಾಮಿಲಿ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮುಂದೆ ಯಾರ ಫೋಟೋ ಬರುತ್ತೆ ಅಂತ ಹೇಳ್ತೀನಿ. ಸೊ ಮುಂದೆ ಬರೋದಾದ್ರೆ ಇದು ಯಾರ ತಂದೆ ತಾಯಿ ಎಂಬುದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಇದು ಬಂದು ಯಾರ್ದಪ್ಪ ಅಂದ್ರೆ ಅದು ಅಣ್ಣಯ್ಯ ಧಾರಾವಾಹಿಯ ನಾಯಕ ನಟನಾಗಿರೋ ವಿಕಾಸ್ ಅವರ ತಂದೆ ತಾಯಿ ಫೋಟೋ ಆಗಿರುತ್ತೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅವರ ತಂಗಿ ಅಥವಾ ಅವರ ಅಕ್ಕನ, ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅವರ ತಂಗಿನ ಅಕ್ಕನ ಅಂತ, ಬಟ್ ಅವರ ಸಿಸ್ಟರ್ ಅಂತೂ ಗೊತ್ತಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರ ಒಂದು ಫ್ಯಾಮಿಲಿ ಫೋಟೋ ಹೀಗೆ ಆಗಿರುತ್ತೆ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ್ದಪ್ಪ ಫ್ಯಾಮಿಲಿ ಅಂದ್ರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ತಂಗಿಯ ಪಾತ್ರವನ್ನು ವಹಿಸ್ಕೊಂಡಿರೋ ರತ್ನ ಅವರ ಫ್ಯಾಮಿಲಿ ಫೋಟೋನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅವರ ತಮ್ಮನನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಅವರ ತಂದೆ ತಾಯಿ ಅವರು ಹಾಗೂ ಅವರ ತಮ್ಮನ ಒಂದು ಚಿತ್ರವನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಅವರ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ಹೇಗಿದೆ ಅನ್ನೋದ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ ಒಂದು ಫ್ಯಾಮಿಲಿ ಅನ್ನೋದಾದ್ರೆ ಅದು ಅಣ್ಣಯ್ಯ ಧಾರಾವಾಹಿಯ ತಂಗಿ ರಶ್ಮಿ ಅವರ ಫ್ಯಾಮಿಲಿ ಫೋಟೋನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅವರ ತಂದೆಯ ಫೋಟೋ ಏನಿದೆ ಅದು ಪಬ್ಲಿಷ್ಡ್ ಆಗಿಲ್ಲ ವೀಕ್ಷಕರೇ. ಬರೀ ಅವರ ತಾಯಿಯ ಫೋಟೋನ ಅವರು ಮಾತ್ರ ಪಬ್ಲಿಕಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರ ತಂದೆಯ ಬಗ್ಗೆ ಯಾವುದೇ ಒಂದು ನ್ಯೂಸ್ ಇಲ್ಲ, ಕೇವಲ ಇವರ ತಾಯಿ ಜೊತೆ ಇವರ ಫೋಟೋಗಳನ್ನ ಮಾತ್ರ ನಮಗೆ ಸಿಕ್ಕಿದ್ದು ವೀಕ್ಷಕರೇ. ಸೊ ಇವರ ಒಂದು ಚಿಕ್ಕದಾದ ಪುಟ್ಟದಾದ ಫ್ಯಾಮಿಲಿ ಹೇಗಿದೆ ಅನ್ನೋದಂತ ಕಮೆಂಟ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ ಒಂದು ಫ್ಯಾಮಿಲಿ ಅನ್ನೋದಾದ್ರೆ ಅದು ಅಣ್ಣಯ್ಯ ಧಾರಾವಾಹಿಯ ಇನ್ನೊಬ್ಬಳು ತಂಗಿ ರಮ್ಯಾ ಅವರ ಒಂದು ಫ್ಯಾಮಿಲಿ ಫೋಟೋನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅವರ ತಾಯಿಯ ಜೊತೆ ಯಾವುದೇ ಒಂದು ಫೋಟೋನ ನಾವು ಗಮನಿಸಿಲ್ಲ ಅವರ ಇನ್ಸ್ಟಾಗ್ರಾಮಲ್ಲಿ, ಕೇವಲ ಅವರ ತಂದೆ ಜೊತೆ ಇದ್ದ ಫೋಟೋಗಳು ಮಾತ್ರ ನಮಗೆ ಸಿಕ್ಕಿದ್ದು ವೀಕ್ಷಕರೇ. ಸೊ ನೀವಿಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇದು ಅವರ ತಂದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇವರ ಫ್ಯಾಮಿಲಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಬರೀಕ್ ಹೋಗ್ಬೇಡಿ. ಸೊ ಮುಂದೆ ಬರೋದಾದ್ರೆ ಜಿಮ್ ಸೀನಾ ಅವರ ಒಂದು ತಾಯಿಯ ಫೋಟೋನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ. ಅವರ ತಂದೆಯ ಫೋಟೋ ನಮಗೆ ಸಿಕ್ಕಿಲ್ಲ, ಕೇವಲ ಅವರ ತಾಯಿ ಫೋಟೋ ಮಾತ್ರ ನಮಗೆ ಸಿಕ್ಕಿದೆ ವೀಕ್ಷಕರೇ. ಅವರ ತಾಯಿ ಜೊತೆನೆ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅವರ ತಂದೆ ಫೋಟೋ ಸಿಕ್ಕಲ್ಲಿ ನಾವು ನಿಮಗೆ ಬೇಗನೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಇವರ ಒಂದು ಚಿಕ್ಕದಾದ ಪುಟ್ಟದಾದ ಫ್ಯಾಮಿಲಿ ಹೇಗಿದೆ ಅನ್ನೋದಂತೂ ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ ಫೋಟೋ ಯಾರ ಒಂದು ಫ್ಯಾಮಿಲಿ ಆಗಿರುತ್ತೆ ಅನ್ನೋದಾದ್ರೆ ವೀಕ್ಷಕರೇ ಅದು ಅಣ್ಣಯ್ಯ ಧಾರಾವಾಹಿಯ ಒಂದು ಕೇಡಿ ಪಾತ್ರವನ್ನು ವಹಿಸ್ಕೊಂಡಿರೋ ಚಿರಂಜೀವಿ ಅವರ ಒಂದು ಫ್ಯಾಮಿಲಿಯ ಫೋಟೋ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಆ ಕಡೆ ಇರೋದು ಅವರ ತಾಯಿ, ಈ ಕಡೆ ಇರೋದು ಅವರ ತಂದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವರು ಬರೀ ಇದೊಂದೇ ಫೋಟೋ ಪಬ್ಲಿಕ್ ಆಗಿ ಅಪ್ಲೋಡ್ ಮಾಡಿರೋದು ವೀಕ್ಷಕರೇ. ಇನ್ನೂ ಕೆಲವು ಫೋಟೋಗಳು ಸಿಕ್ಕಲ್ಲಿ ನಿಮಗೆ ದಯವಿಟ್ಟು ನಾವು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಮುಂದೆ ಬರೋದಾದ್ರೆ ಯಾರ ಒಂದು ಫ್ಯಾಮಿಲಿ ಫೋಟೋ ಆಗಿರುತ್ತೆ ಅನ್ನೋದಾದ್ರೆ ವೀಕ್ಷಕರೇ ಅದು ಅಣ್ಣಯ್ಯ ಅವರ ಅಳಿಯನ ಒಂದು ಪಾತ್ರದಲ್ಲಿ ವಹಿಸ್ಕೊಂಡಿರೋ ಮನುಗೌಡ ಅಲಿಯಾಸ್ ತೇಜಸ್ ಅವರ ಒಂದು ಫ್ಯಾಮಿಲಿ ಫೋಟೋನ ನೋಡ್ತಾ ಇದ್ದೀರಾ ವೀಕ್ಷಕರೇ. ಇವರ ನಿಜವಾದ ಹೆಸರು ತೇಜಸ್ ಗೌಡ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಇವರ ಒಂದು ಫ್ಯಾಮಿಲಿ ಫೋಟೋ ಇಲ್ಲಿ ಇದು ನಮಗೆ ಎಲ್ಲಿ ಸಿಕ್ಕಿದ್ದು ಅಂದರೆ ಅವರು ಒಂದು ಕಾರ್ ಡೆಲಿವರಿಗೆ ಹೋದಾಗ ಅಲ್ಲಿ ನಿಮಗೆ ಇದು ಒಂದು ಫೋಟೋ ಅವರು ಅಪ್ಲೋಡ್ ಮಾಡಿರೋದು ವೀಕ್ಷಕರೇ. ಅವರು ಹೊಸ ಕಾರ್ನ ತಗೊಂಡಾಗ ಈ ಎಷ್ಟು ಜನ ಬಂದಿರೋ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಅವರ ಫ್ರೆಂಡ್ ಸಹ ಆಗಿರ್ಬೋದು, ಅವರ ಕಸಿನ್ ಸಹ ಆಗಿರ್ಬೋದು. ಸೊ ಅವರ ತಂದೆ ಜೊತೆ ಅವರು ಪಕ್ಕದಲ್ಲೇ ನಿಂತಿದ್ದಾರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಇದೊಂದು ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ ವೀಕ್ಷಕರೇ.